ಗೈಸ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಜ್ಯೋತಿ ಸೀಗೆ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ಒಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಬಂದುಂಟು. ಅದೇನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಟಾಪಿಕ್ ತುಂಬಾ ಓಡ್ತಾ ಉಂಟು, ಮತ್ತೆ ತುಂಬಾ ಜನ ಕನ್ಫ್ಯೂಷನ್ ಕೂಡ ಉಂಟು ಅದ್ರ ಬಗ್ಗೆ. ಏನಪ್ಪಾ ಅಂದ್ರೆ ಸಂಜೆ ಬಾಗಿಲು ಕಸನ ಗುಡಿಸ್ಬೇಕಾ ಬೇಡವಾ? ಕೆಲವರು ಹೇಳ್ತಾರೆ ಗುಡಿಸಿ, ಕೆಲವರು ಹೇಳ್ತಾರೆ ಗುಡಿಸ್ಬೇಡಿ, ಏನಾದ್ರೂ ಅದಾಗುತ್ತೆ ಇದಾಗುತ್ತೆ ಏನೇನೋ ರೀಸನ್ಸ್ ಹೇಳ್ತಾ ಉಂಟು. ಮತ್ತೆ ಸಂಜೆ 6 ಗಂಟೆ ಮೇಲೆ ಯಾಕೆ ಕಸ ಗುಡಿಸ್ಬಾರ್ದು, ಅಥವಾ ಕೆಲವೊಬ್ರು ಇನ್ಯಾರೋ ಹೇಳೋದನ್ನ ನೋಡ್ಕೊಂಡು ಸಂಜೆ ಟೈಮ್ ಕಸನೇ ಗುಡಿಸಲ್ಲ. ಸೊ ಏನ್ ರೀಸನ್ ಅಂತ ಒಟ್ಟು ಗೊತ್ತಿರಲ್ಲ. ತುಂಬಾ ಮೂಢನಂಬಿಕೆಗಳು, ತುಂಬಾ ಅವ್ರವ್ರ ಪ್ರಿಯಾರಿಟಿಗೆ ಬೇಕಾಗಿರುವಂತ ಕೆಲಸಗಳನ್ನ ಮಾಡ್ಕೊಂಡು ಜನಗಳನ್ನ ಪ್ರೇರೇಪಿಸ್ತಾ ಇರೋದು. ಯಾರು ಏನ್ ಹೇಳ್ತಾರೆ ಅದನ್ನ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲದೆ ಏನೇನೋ ಮಾಡ್ತಿರ್ತೀವಿ. ಸೊ ಅಂತ ವಿಚಾರಗಳಿಗೆ ಒಂದು ಕ್ಲಾರಿಟಿ ವಿಡಿಯೋ ಅಂತಾನೆ ಹೇಳ್ಬೋದು ಗೈಸ್. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಪೂರ್ತಿಯಾಗಿ 2 ಮ್ಯಾಟರ್ಗಳಿಗೆ ಪೂರ್ತಿಯಾಗಿ ಕ್ಲಾರಿಟಿ ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಒಂದ್ ಸ್ವಲ್ಪ ಸ್ಕಿಪ್ ಮಾಡೋದು ನಿಮ್ಗೆ ಪೂರ್ತಿಯಾಗಿ ಕ್ಲಾರಿಟಿ ಸಿಗಲ್ಲ. ಸೊ ಒಂದೇ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬೇಸಿಕ್ಲಿ ನಾವು ಮಾರ್ನಿಂಗ್ ಮನೆ ಹೇಗೆ ಕ್ಲೀನ್ ಮಾಡ್ತೀವಿ ಹೇಳಿ? ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಮತ್ತೆ ಇಟ್ಟಿದ್ದ ವಸ್ತುಗಳು ಪ್ಲೇಸ್ಮೆಂಟ್ ಚೇಂಜ್ ಆಗಿರುತ್ತೆ. ಸೊ ಅದನ್ನ ಮತ್ತೆ ರೀಪ್ಲೇಸ್ ಮಾಡಿ ಬಾಗಿಲು ಗುಡಿಸಿ ನೀರು ಹಾಕ್ಕೊಂಡು ರಂಗೋಲಿ ಎಲ್ಲ ಹಾಕಿ ಅಚ್ಚುಕಟ್ಟಾಗಿ ಮನೆ ಕ್ಲೀನ್ ಮಾಡಿರ್ತೀವಿ. ಅದು ಮತ್ತೆ ಸಂಜೆ ತನಕ ಹಾಗೇ ಇರುತ್ತಾ? ಆಬ್ವಿಯಸ್ಲಿನೂ. ಅದರಲ್ಲೂ ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ಯಾವ ವಸ್ತು ಇಟ್ಟಿದ್ದ ಜಾಗದಿರಲ್ಲ. ಸೊ ಸಂಜೆ ಮತ್ತೆ ಅದನ್ನು ಇನ್ನೊಂದ್ಸರಿ ಕ್ಲೀನ್ ಮಾಡಿಕೊಂಡು ನಾವು ಕಸ ಗುಡಿಸ್ಲೇಬೇಕಾಗತ್ತೆ. ಬಟ್ ಇವಾಗಿನವರು ಸ್ವಲ್ಪ ಏನೇನೋ ಕಾರಣಗಳನ್ನ ಕೊಟ್ಕೊಂಡು ಕಸ ಗುಡಿಸ್ಬಾರ್ದು, ಲಕ್ಷ್ಮಿ ಮನೆಯಿಂದ ಆಚೆ ಹೊರಟೋಗ್ತಾರೆ, ಏನೇನೋ ಹೇಳ್ತಾ ಜನಗಳ ಹಾದಿ ತಪ್ಪಿಸ್ತಾ ಇದ್ದಾರೆ. ನಾನು ಫಸ್ಟು ಈ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಯಾಕೆ ಸಂಜೆ 6 ಗಂಟೆ ಮೇಲೆ ಕಸ ಗುಡಿಸ್ಬಾರ್ದು ಅಥವಾ ಗುಡಿಸ್ಲೇಬಾರ್ದಾ ಅಂತ? ಹೌದು, ಆಬ್ವಿಯಸ್ಲಿ ಗುಡಿಸ್ಬೇಕು. ಯಾಕಂದರೆ ಬೆಳಗ್ಗೆಯಿಂದ ನಾವು ಹೇಗೆ ಕ್ಲೀನ್ ಮಾಡಿರ್ತೀವಿ ಮನೆ ಹಾಗೆ ಇರಲ್ಲ ಸಂಜೆ ತನಕ ಅಲ್ವಾ? ಕಸ ಕಾಲ್ಗೆಲ್ಲ ಸಿಗ್ತಿದ್ರೆ ಯಾರಿಗೆ ಇಷ್ಟ ಆಗುತ್ತೆ ಗೈಸ್? ಯಾರಿಗೂ ಇಷ್ಟ ಆಗಲ್ಲ. ಸೊ ಆಬ್ವಿಯಸ್ಲಿ ಹೌದು, ಕಸ ಗುಡಿಸ್ಕೊಳ್ಳೇಬೇಕು. ಶನಿಗಸ ಅಂತ ಕೂಡ ಹೇಳ್ತಾರೆ ಸಂಜೆ ಟೈಮ್ ಹಿರಿಯರು. ಅದು ಏನಕ್ಕಪ್ಪ ಅಂತಂದರೆ, ಯಾಕೆ ಬಿಫೋರ್ 6 ಗಂಟೆಗಿಂತ ಮುಂಚೆ ಯಾಕೆ ಕಸ ಗುಡಿಸ್ಬೇಕು ಅಂತಂದರೆ, ಇದು ಹಿಂದೆ ನಡ್ಕೊಬಂದಿರೋ ಅಂಥ ಪದ್ಧತಿ. ಮುಂಚೆ ಎಲ್ಲ ಮನೆಗಳಲ್ಲಿ ಲೈಟ್ಸ್ ಇರ್ತಿರ್ಲಿಲ್ಲ, ದೀಪದಲ್ಲಿ ಮನೆ ಬೆಳಗ್ತಾಯಿದ್ರು. ಸೊ 6 ಗಂಟೆಗಿಂತ ಮುಂಚೆ ಕಸ ಗುಡಿಸ್ಕೊಂಡ್ರೆ ಇಂಪಾರ್ಟೆಂಟ್ ಥಿಂಗ್ಸ್ ಮಿಸ್ ಆಗಿದ್ರೆ, ಮನೇಲಿ ಚಿನ್ನ ಬೆಳ್ಳಿ ವಾಟ್ ಎವರ್ ಮಿಸ್ ಆಗಿದ್ರೆ 6 ಗಂಟೆಗಿಂತ ಮುಂಚೆ ಬೆಳಕಿರುತ್ತೆ, ಸೊ ಸಿಕ್ಬಿಡುತ್ತೆ ಅಂತ ಹೇಳಿ ಅವ್ರ ಕಾನ್ಸೆಪ್ಟು. 6 ಗಂಟೆ ಆದಮೇಲೆ ಆಲ್ಮೋಸ್ಟ್ ಕತ್ಲೆಗೆ ಆಗಿಬಿಡುತ್ತೆ, ಆಮೇಲೆ ಏನೇ ಮಿಸ್ ಆದರೂ ಸಿಗಲ್ಲ ಅಂತ ಹೇಳಿ ಇದನ್ನೇ ಹೇಳಿ ನಮ್ಮ ಜನಗಳು ಕೇಳಲ್ಲ. ಸೊ ಲಕ್ಷ್ಮಿ ಹೊರಟೋಗ್ತಾಳೆ 6 ಗಂಟೆ ಮೇಲೆ ಗುಡಿಸಿದ್ರೆ ಅಂತ ರೀಸನ್ ಕೊಟ್ಟಾಗ ಇದನ್ನು ಪಾಲಿಸ್ಕೊಂಡು ಬಂದಿರೋದು. ಸೊ ನೀವಾಗ ಡಿಸೈಡ್ ಮಾಡ್ಕೊಳ್ಳಿ 6 ಗಂಟೆ ಮೇಲೆ ಕಸ ಗುಡಿಸ್ಬೇಕೋ ಬೇಡವಾ ಅಂತ ಹೇಳಿ. ನೋಡಿ, ನೆಕ್ಸ್ಟ್ ಬಂದು ಸಂಜೆ ಹೊಸ್ತಿಲ್ ಕಸ ಗುಡಿಸ್ಬೇಕೋ ಬೇಡವಾ ಅಂತ ಹೇಳಿ. ಕೆಲವರು ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿರ್ತೀವಿ, ಗುಡಿಸ್ಬಿಟ್ರೆ ಹೋಗ್ಬಿಡುತ್ತೆ ಅಂತ ಗುಡಿಸಲ್ಲ. ಇನ್ನು ಕೆಲವರು ಇವಾಗೆಲ್ಲ ಗುಡಿಸ್ಬೇಡಿ ಅಂತ ತುಂಬ ರೀಸನ್ಸ್ ಕೊಡ್ತಾ ಉಂಟಲ್ವಾ? ಸೊ ಅದನ್ನು ನಂಬಿ ಕೂಡ ಕೆಲವರು ಗುಡಿಸೋದು ಬಿಟ್ಬಿಟ್ಟಿದ್ದೀರಾ. ನನ್ನನ್ನು ಕೇಳಿದ್ರೆ ಆಬ್ವಿಯಸ್ಲಿ ಗುಡಿಸ್ಬೇಕು ಗಾಯ್ಸ್. ಹಿಂದಿನವರು ನಮ್ಮ ಹಿರಿಯರು ಯಾವುದೂ ಕಾರಣಗಳಿಲ್ಲದೆ ಮಾಡಿಲ್ಲ ಯಾವ ಪದ್ಧತಿಗಳನ್ನು. ನೋಡಿ, ಹೊರಗಡೆಯಿಂದ ಬರುವಂಥ ನಕಾರಾತ್ಮಕ ಶಕ್ತಿಗೂ ನಮ್ಮ ಮನೆ ಒಳಗಡೆ ಇರೋಂಥ ಸಕಾರಾತ್ಮಕ ಶಕ್ತಿಗೂ ಮಧ್ಯದಲ್ಲಿ ಪಿಲ್ಲರ್ ತೆರೆದು ನಮ್ಮ ಮನೆ ಹೊಸ್ತಿಲು. ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋ ರೀಸನ್ ಮತ್ತು ರಂಗೋಲಿ ಬಿಡಿಸೋ ರೀಸನ್ನೇ ಬಂದುಬಿಟ್ಟು ಹೊರಗಡೆಯಿಂದ ಬಂದವ್ರ ತಕ್ಷಣ ಏನು ನೋಡ್ತಾರೆ? ಬಾಗಿಲುಗಳನ್ನ ನೋಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣ ಕಾಣಿಸೋದೇ ಬಾಗಿಲು. ಸೊ ಆ ದೃಷ್ಟಿಯೆಲ್ಲ ಬಾಗಿಲ ಮೇಲೆ ಹೋಗಲಿ, ಅವ್ರ ಕೆಟ್ಟ ದೃಷ್ಟಿ ಅಥವಾ ಇನ್ನೇನೋ ಮನೆ ಒಳಗಡೆ ನಕಾರಾತ್ಮಕ ಶಕ್ತಿ ಒಳಗಡೆ ಬರ್ತಿದೆ ಅಂತಂದಾಗ ಆ ದೃಷ್ಟಿಯೆಲ್ಲ ಬಾಗಿಲಲ್ಲೇ ಕಳೆದು ಒಳಗಡೆ ಬರಲಿ ಅನ್ನೋ ರೀಸನ್ಗೋಸ್ಕರ ರಂಗೋಲಿನ ಅರಿಶಿನ ಕುಂಕುಮನ ಇಟ್ಟು ಬಾಗಿಲನ್ನ ಶೃಂಗಾರ ಮಾಡೋವಂಥದ್ದು. ನೋಡಿ, ಇವಾಗ ನಿಮ್ಮ ಮನೆಗಳಿಗೆ ಬೆಳಗ್ಗೆ ಸಂಜೆ ತನಕ ಸಾಕಷ್ಟು ಜನ ಬರ್ತಾರೆ ಹೋಗ್ತಾರೆ. ಅವರ ವಕ್ರ ದೃಷ್ಟಿ ಬಂದ ತಕ್ಷಣ ಮನೆ ಒಳಗಡೆ ಬೀಳಬಾರ್ದು ಅನ್ನೋ ರೀಸನ್ಗೋಸ್ಕರ ಮನೆಗಳಿಗೆ ತೋರಣಗಳನ್ನ ಮತ್ತು ಮಾವಿನ ಎಲೆಗಳನ್ನ ಕಟ್ಟೋವಂಥದ್ದು, ಅದು ಕೂಡ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಮತ್ತು ರಂಗೋಲಿಗಳನ್ನ ಅರಿಶಿನ ಕುಂಕುಮ ಇಡೋ ರೀಸನ್ನೇ ಇದು. ನೋಡಿ, ನಾವು ಬಾಗಿಲಲ್ಲಿ ಏನೆಲ್ಲ ಹಾಕಿರ್ತೀವಿ ಎಲ್ಲ ಒಂದು ಪಾಸಿಟಿವ್ ಎನರ್ಜಿನೇ. ಮನೆಗೆ ಬೇರೆಯವ್ರು ಎಲ್ಲರೂ ಒಳ್ಳೆಯವರಾಗಿರಲ್ಲ, ಎಲ್ಲರೂ ಕೆಟ್ಟವರಾಗಿರಲ್ಲ. ಸೊ ಆ ಥರ ಕೆಟ್ಟ ದೃಷ್ಟಿ ಇಟ್ಕೊಂಡು ಬಂದವ್ರ ದೃಷ್ಟಿಯೆಲ್ಲ ಮನೆ ಬಾಗಿಲಲ್ಲೇ ಕಳೆದೋಗ್ಲಿ ಅನ್ನೋ ರೀಸನ್ನು ಈ ಬಾಗಿಲಿಗೆ ಅರಿಶಿನ ಕುಂಕುಮ ರಂಗೋಲಿ ಬಿಟ್ಟು ಶೃಂಗಾರ ಮಾಡೋವಂಥದ್ದು. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಸಾಕಷ್ಟು ಜನ ಬಂದು ವಕ್ರ ದೃಷ್ಟಿಗಳನ್ನ ಬಾಗಿಲಲ್ಲೇ ಬಿಟ್ಟು ಒಳಗೆ ಬಂದಿರ್ತಾರೆ. ಸೊ ಅದಕ್ಕೆ ಒಂದು ದೃಷ್ಟಿ ತೆಗೆಯೋ ಪ್ರೊಸೀಜರ್ ಮಾಡಬೇಕಲ್ವ? ಈಗ ನಾವು ಎಷ್ಟೋ ತನಕ ಒಂದು ಮೇಕಪ್ ಮಾಡ್ಕೊಂಡು ಅಥವಾ ಒಂದು ರೆಡಿ ಆಗಿಬಿಟ್ಟು ಎಷ್ಟೋ ತನಕ ಇರಲಿಕ್ಕಾಗುತ್ತೆ? ಬೆಳಗ್ಗೆಯಿಂದ ಸಂಜೆ ಬಂದು ಹಾಗೆ ಮಲ್ಕೊಳ್ಳಿಕ್ಕಾಗ್ಬಿಡುತ್ತಾ? ಇನ್ನೂ ಟಯರ್ಡ್ ಆಗುತ್ತಲ್ವ? ಅದು ನಮಗೂ ದೃಷ್ಟಿ ಆಗಿರುತ್ತೆ. ಆ ಟೈಮಲ್ಲಿ ಅಬ್ಸರ್ವ್ ಮಾಡಿರ್ತೀರ, ತುಂಬ ಟಯರ್ಡ್ ಆಗಿರುತ್ತೆ. ಸೊ ಅದೇ ಥರ ಬಾಗಿಲಿಗೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರೇ ಕಸ ಗುಡಿಸಿ ಸಂಜೆ ಬಾಗಿಲಿಗೆ ನೀರು ಹಾಕೋವಂಥದ್ದು. ಸೊ ಎಷ್ಟು ಜನ ಇದನ್ನು ಎಷ್ಟು ದಿನ ಮಾಡ್ತಾಯಿದ್ದಿಲ್ಲ ನನಗೆ ಗೊತ್ತಿಲ್ಲ. ಸೊ ಇನ್ನು ಮೇಲೆ ಯಾರ್ಯಾರು ಅದನ್ನು ನಿಲ್ಲಿಸ್ಬಿಟ್ಟಿದ್ದೀರಾ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮೂಲಕ. ನಾವು ಸಂಜೆ ಕಸನ ಗುಡಿಸಿ ಬಾಗಿಲಿಗೆ ಅಟ್ಲೀಸ್ಟ್ ನೀರು ತಕ್ಕಳಿಸೋದ್ರಿಂದ ಒಂದು ರಿಫ್ರೆಶ್ಮೆಂಟ್ ಸಿಕ್ತಂಗೆ ಅನಿಸುತ್ತೆ. ಆ ದೃಷ್ಟಿಗಳಿಗೆಲ್ಲ ಒಂದು ತಣ್ಣೀರು ಹಾಕ್ದಂಗೆ ಆಗುತ್ತೆ. ಸೊ ಇದೇ ರೀಸನ್ಗೆ ಇದನ್ನು ಫಾಲೋ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು ಫ್ರೆಂಡ್ಸ್. ಆ್ಯಸ್ ಪಾಸಿಬಲ್ ನೀವು ನೀರು ಹಾಕಿದ್ಮೇಲೆ ಮಾಡೋರು ರಂಗೋಲಿ ಮತ್ತು ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಹಾಕಿಬಿಟ್ಟು ಬಿಟ್ಕೊಳ್ಳಿ, ಇನ್ನೂ ಒಳ್ಳೆಯದು. ಡೈಲಿ ಆಗಿ ಬೆಳಗ್ಗೆ ಸಂಜೆ ಮಾಡಲಿಕ್ಕೆ ಆಗಲ್ಲ ಅಂತಂದವರು ಅಟ್ಲೀಸ್ಟ್ ನೀರು ತಕ್ಕಳಿಸ್ಕೊಂಡ್ಬಿಟ್ಟು ಒಂದು ಪೂಜೆನ ಮಾಡಿ, ಬಾಗಿಲು ಪೂಜೆ ಮಾಡಿ ಸಂಜೆ ಟೈಮು ತುಂಬ ಒಳ್ಳೆಯದಾಗುತ್ತೆ.
ನಾನು ಪ್ರತಿದಿನ ಮಿಸ್ ಮಾಡದೆ 6 ಗಂಟೆ ಒಳಗೆ ಕಸ ಗುಡಿಸ್ಕೊಂಡು ಬಾಗಿಲು ನೀರು ಹಾಕ್ಕೊಂಡು ಪೂಜೆನ ಮಾಡ್ಕೊತೀನಿ. ಸ್ಪೆಷಲ್ ಡೇಸ್ಗಳಲ್ಲಿ ಮತ್ತೆ ರಂಗೋಲಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆನ ಮಾಡ್ಕೊತೀನಿ. ಸೊ ನೀವು ನೆಕ್ಸ್ಟ್ ಯಾವ ಥರ ಚೇಂಜಸ್ನ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಗೈಸ್, ಮರಿಬೇಡಿ ಗೈಸ್. ನಾನು ಹೇಳೋದಿಷ್ಟೇ, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದನ್ನು ಪಾಲಿಸ್ಲಿಕ್ಕಿಂತ ಮುಂಚೆ ಅದರ ಹಿಂದಿನ ರೀಸನ್ನ ತಿಳ್ಕೊಂಡು ಪಾಲಿಸಿ. ಎಲ್ಲರೂ ಅವ್ರ ಪ್ರಿಯಾರಿಟಿಗೆ ಯಾವ ಥರ ಬೇಕೋ ಆ ಥರ ಇವಾಗೆಲ್ಲ ಚೇಂಜಸ್ ಮಾಡ್ಕೋತಾ ಉಂಟು. ಬಟ್ ನೀವು ಅದನ್ನೆಲ್ಲ ಪಾಲಿಸ್ಲಿಕ್ಕಿಂತ ಮುಂಚೆ ಅದರ ಹಿಂದಿನ ಕಾರಣ ತಿಳ್ಕೊಳ್ಳಿ. ಅವಾಗ ನಿಮ್ಗೆ ಅದನ್ನು ಮಾಡಬೇಕೋ ಬೇಡವೋ ಅನ್ನೋ ಒಂದು ನಾಲೆಡ್ಜ್ ಬರುತ್ತೆ. ಗೈಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ಈ ಥರ ನಂಬಿಕೆಗಳಿಗೆ ಒಳಗಾಗಿ ಈ ಥರ ಪದ್ಧತಿಗಳನ್ನ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ ಮಸ್ಟ್ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಗೈಸ್, ನೋಡಿದ್ರೆ ಅಲ್ವಾ, ನಿಮ್ಮೆಲ್ಲ ಟೆನ್ಷನ್ಸ್ಗೆ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಕ್ತು ಅಂತ ಅನ್ಕೊಂತೀನಿ. ಸೊ ನಾಳೆಯಿಂದ ಏನೆಲ್ಲ ಚೇಂಜಸ್ ಮಾಡ್ಕೊಂತೀರಾ, ಇವಾಗ ಪ್ರೆಸೆಂಟ್ ಏನ್ ಚೇಂಜಸ್ ಆಗುಂಟು ಅಂತ ನನಗೆ ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಆಂಟೀಸ್ ಅಂಡ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.